ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಿರಣ್ ಯಶು ಚೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂತಂದರೆ, ಆ್ಯಕ್ಚುಲಿ ನಾವು ಬಂದು ಮತ್ತೆ ಮನೆ ಹುಡ್ಕಕ್ಕೆ ಅಂತ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಮತ್ತೆ ಮನೆ ಚೇಂಜ್ ಮಾಡ್ತಾ ಇದ್ದೀರಾ ಅಂತ ಎಲ್ಲ ಅಂದ್ಕೊಂಡಿರ್ತೀರಾ. ಬಟ್ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲಿ ಏನಕ್ಕೆ ಮನೆ ಮತ್ತೆ ಹುಡುಕ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ತುಂಬ ದಿನ ಆಯಿತು ಗೈಸ್, ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಯೂಟ್ಯೂಬ್ಗೆ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಟೈಮ್ ಕೊಟ್ಕೊಳ್ಳೋಕ್ಕೆ ಟೈಮ್ ಸಿಗ್ತಾಯಿಲ್ಲ, ಅಡುಗೆ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಬರೀ ಬಿಸ್ನೆಸ್ ಅದೇ ಆಗ್ಬಿಟ್ಟಿದೆ. ತುಂಬ ಜನ ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ಕಮೆಂಟ್ ಮಾಡ್ತಾ ಇದ್ದೀರಾ, ನೀವಿಬ್ಬರು ಪೇರ್ ತುಂಬ ಚೆನ್ನಾಗಿದೆ, ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ವಿಶಸ್ ಎಲ್ಲ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟಿಂದನೇ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಇವತ್ತು ತುಂಬ ದಿನ ಆದಮೇಲೆ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ. ಸೊ ಮನೆ ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ. ಯಾವ ಥರ ಮನೆ, ಎಲ್ಲಿ, ಏನು, ಎತ್ತ ಕಂಪ್ಲೀಟಾಗಿ ಈ ಒಂದು ವೀಡಿಯೋದಲ್ಲಿ ನೋಡ್ತಾ ಇರಿ. ಸೊ ಇವಾಗ ಆಲ್ರೆಡಿ ಟೈಮ್ ಆಗಿದೆ, ನಿನ್ನೆ ಲೇಟ್ ಆಯಿತು ಮಲಗಿದಂಗಾಗಿ ಇವತ್ತು ಬೇಗ ಇದ್ದಾಳಕ್ಕಾಗಿಲ್ಲ. ಇವಾಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಮತ್ತು ಕಿರಣ್ ಹೊರಟಿದ್ದೀವಿ. ಸೊ ಕಿರಣ್ ಕೂಡ ರೆಡಿ ಆಗಿದ್ದಾರೆ. ಆ್ಯಂಡ್ ಹೊಸ ಸ್ಟಾಕ್ ಎಲ್ಲ ಬಂದಿದೆ ಇಲ್ಲಿ, ಅದೆಲ್ಲ ಇನ್ನೂ ಚೆಕ್ ಮಾಡಬೇಕು. ಚೆಕ್ ಮಾಡಿ ಅದೆಲ್ಲ ಮತ್ತೆ ಪ್ಯಾಕ್ ಮಾಡಿ ವಿಡಿಯೋ ಮಾಡಬೇಕು, ಎಲ್ಲ ಮುಗಿಸ್ಕೋಬೇಕು. ಬಟ್ ಇವತ್ತು ಆಗಲ್ಲ, ಇವತ್ತು ಮನೆ ಹುಡ್ಕಕ್ಕೆ ಹೋಗ್ತಾ ಇರೋದ್ರಿಂದ. ಸೊ ಒಂದು ದಿನ ಬ್ರೇಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಆಲ್ಮೋಸ್ಟ್ 2 ವಾರ, ಇವತ್ತಿಗೆ 2 ವಾರ ಆಗೋಕ್ಕಾಯಿತು. ಫುಲ್ ರೆಸ್ಟೇ ಇಲ್ಲ 2 ವಾರದಿಂದ. ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಕರೆಕ್ಟಾಗಿ ಅಡುಗೆ ಮಾಡ್ಕೊಡೋಕ್ಕೂ ಆಗ್ತಿಲ್ಲ ಪಾಪ ಕಿರಣ್ಗೆ. ಅವರೇ ನನಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಡುಮ್ಮು ಹೆಂಗೆ ಅಡುಗೆ ಮಾಡ್ಕೊಡ್ತಿಲ್ಲ ಅಂತ ಬೇಜಾರಾಗ್ತಿದೆಯಾ? ಹಾಂ ಹೇಳಿ. ಪಾಪ ಗೈಸ್, ಇಂಥ ಗಂಡ ಎಲ್ಲಿ ಸಿಗ್ತಾರೆ? ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಪಾಪ ಕಿರಣ್. ನನಗೆ ಅಡುಗೆ ಮಾಡೋಕ್ಕೂ ಹೆಲ್ಪ್ ಮಾಡ್ತಾರೆ. ಆಮೇಲೆ ಬಿಸ್ನೆಸ್ ಪರ್ಪಸ್ ಏನಾದರೂ ಕೆಲಸ, ಪ್ಯಾಕಿಂಗು ಅದು ಇದು, ಆಮೇಲೆ ಅಡ್ರೆಸ್ ಎಲ್ಲ ಬರೆಯೋದು, ಎಲ್ಲದಕ್ಕೂ ಪಾಪ ಕಿರಣ್ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾನು ತುಂಬ ಲಕ್ಕಿ. ಸ್ವೆಟ್ರು ಬೇಕು? ಇಲ್ಲ, ಈ ಶರ್ಟಲ್ಲಿ ಬ್ಯಾಗಲ್ಲಿ ಇಟ್ಕೊಂಡಿರಿ, ನಾನು ಹಾಕ್ಕೊತೀನಿ. ಸೊ ಇವಾಗ ಮನೆ ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಏನು ಅಂತ ಪ್ಲ್ಯಾನ್ ಮಾಡಿಲ್ಲ. ಆನ್ ದ ವೇ ಹೋಗ್ತಾ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾಯಿವಿ ಇವಾಗ. ಮತ್ತು ಜಾಲಳಿಗೂ ಕೂಡ ಹೋಗೋಕ್ಕಾಗಿಲ್ಲ, ಅಮ್ಮ ಬೇಜಾರು ಮಾಡ್ಕೋತಿತ್ತು 2 ವಾರದಿಂದ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇವಾಗ ಅಲ್ಲೇ ಹೋಗಿ ಅಮ್ಮನೆಲ್ಲ ಮಾತಾಡಿಸ್ಕೊಂಡು ಬರಬೇಕು. ಬನ್ನಿ ಗೈಸ್, ಹೋಗೋಣ. ಇವಾಗ ಜಾತ್ರೆನೇ ಏನೋ ನಡೀತಾ ಇದೆ, ತುಂಬ ಜನ ಇದ್ದಾರೆ, ಫುಲ್ ಜಾಮು. ನಾವು ಮನೆ ಹುಡ್ಕೋಣ ಅಂತ ಬಂದರೆ ಇಲ್ಲೇ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಬಿಟ್ಟಿದ್ದೀವಿ. ಇವಾಗ ಟ್ರಾಫಿಕ್ನ ಬೇಧಿಸ್ಕೊಂಡು ಹೊರಗಡೆ ಹೋಗಬೇಕು. ಇದು ಎಲ್ಲಿ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ವಿಡಿಯೋ ನೋಡ್ತಾ ಇರೋರು. ಇವಾಗ ನಮ್ಮ ಮನೆ ಹುಡ್ಕೋ ಜರ್ನಿ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ. ಇವಾಗ ಈ ಒಂದು ರೋಡಲ್ಲಿ ಹುಡುಕ್ತಾ ಇದ್ದೀವಿ. ಕಿರಣ್ ರೆಡಿನಾ? ಅಮ್ಮ ನನ್ನ ಅದಕ್ಕೆ ಆಲೂಗೆಡ್ಡೆ ಕಣ್ಣು ಬರ್ದಲ್ಲೇ ಮನೆ ಸಿಗಲ್ಲ ಅಂತ ಹೇಳ್ತಿತ್ತು. ಸೊ ಇವಾಗ ಮನೆ ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಹೋಗೋಣ. ಸೊ ಗೈಸ್, ಇವಾಗ ಒಂದು ಮನೆ ಸಿಕ್ಕಿದೆ, ನೋಡೋಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ವೆಜಿಟೇರಿಯನ್ಸಿಗೆ ಮಾತ್ರ ಅಂತ ಹೇಳ್ಬಿಟ್ಟು. ಸೊ ನಮಗೆ ಹೆಲ್ಪ್ ಆಯಿತು. ಆ್ಯಂಡ್ ಡಾಗ್ ಅಲೋ ಇದೆಯಾ ಇಲ್ವಾ ಅಂತ ಫಸ್ಟ್ ಕೇಳ್ಕೋಬೇಕು. ಇದೇ ಮನೆ. ಇವಾಗ ನೋಡೋಣ ಗೈಸ್ ಹೆಂಗಿದೆ ಮನೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ದೊಡ್ಡದಾಗೇ ಇರಬೇಕು, ದನುಗೆ ವಿಡಿಯೋ ಎಲ್ಲ ಮಾಡೋಕ್ಕೆ ಬೇಕಲ್ಲ. ಸೊ ಹಾಗಾಗಿ ಇವಾಗ ಗೊತ್ತಾಗಿರುತ್ತೆ ಎಲ್ರಿಗೂ ಯಾರಿಗೆ ಮನೆ ಹುಡುಕ್ತಿರೋದು ಅಂತ ಹೇಳ್ಬಿಟ್ಟು. ಬನ್ನಿ ಗೈಸ್, ಇವಾಗ ಮನೆ ನೋಡೋಕ್ಕೆ ಹೋಗೋಣ. ಗ್ರೌಂಡ್ ಫ್ಲೋರಲ್ಲಿ ಒಂದು ಮನೆನ ನೋಡ್ತಾ ಇದ್ದೀವಿ. ಇದು ಹಾಲು. ಪೂಜೆ ರೂಮ್. ಇದು ಒಂದು ರೂಮ್ ಐ ಥಿಂಕ್ ಚಿಕ್ಕದಾಗ್ಬೋದು. ಇನ್ನೊಂದು ರೂಮ್ ಹೆಂಗಿದೆ ನೋಡೋಣ. ಪೂಜಾ ರೂಮ್ ಇದು. ವಾರ್ಡ್ರೋಬೇ ಇಲ್ಲ, ಇದಂತೂ ದನು ಒಪ್ಕೊಳ್ಳೋದೇ ಇಲ್ಲ. ಕಡೆ ವಾಶ್ರೂಮ್ ಆ್ಯಂಡ್ ಅಡುಗೆ ಮನೆ. ಸ್ಟೋರೇಜ್ ಇದೆ ಈ ಕಡೆ, ಇಲ್ಲೆಲ್ಲ ಸ್ಟೋರೇಜ್ ಇದೆ. ವಾರ್ಡ್ರೋಬ್ ಇಲ್ಲ, ನೋಡೋಣ. ಪ್ಯಾಸೇಜ್ ಕೂಡ ಇದೆ, ಬಟ್ಟೆ ವಾಶ್ ಮಾಡೋಕ್ಕೆ, ಪಾತ್ರೆಗೆ, ಬಟ್ಟೆಗೆ ಎಲ್ಲ. ಇವಾಗ
ಒಂದು ಮನೆ ನೋಡಿದ್ವಿ, ಅದು ವಾರ್ಡ್ರೋಬ್ಸು ತುಂಬ ಕಡಿಮೆ ಇದೆ, ಒಂದೊಂದೇ ಇದೆ. ಸೊ ಹಾಗಾಗಿ ಬೇರೆ ನೋಡೋಣ ಅಂತ ಹೇಳ್ಬಿಟ್ಟು, ಗೊತ್ತಲ್ಲ ಧನು ಬಟ್ಟೆ ಎಷ್ಟಿದ್ದಾವೆ ಅಂತ, ಆಗಲ್ಲ ಅದಕ್ಕೆ. ಸೊ ಇವಾಗ ಬೇರೆ ಮನೆ ನೋಡಬೇಕು. ಇಲ್ಲಿ ಮನೆಗಳೇ ಸಿಗ್ತಿಲ್ಲ, ಬೋರ್ಡ್ಗಳೇ ಹಾಕಿಲ್ಲ. ಏನು ಕತೆ, ಹೆಂಗೆ ಹುಡ್ಕೋದು ಅಂತ ಗೊತ್ತಾಗ್ತಿಲ್ಲ ಇವಾಗ. ಬಟ್ ಆದರೂ ಹುಡುಕ್ಲೇಬೇಕು ಇವತ್ತು. ಹುಡುಕ್ಬಿಟ್ಟೆ ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀವಿ. ನೋಡೋಣ ಹೆಂಗಾಗುತ್ತೆ. ಇಲ್ಲೊಂದು ಮನೆ ನೋಡಿದ್ವಿ, ಅಲ್ಲಿ ಲೀಸ್ ಅಂತ ಬರೆದಿದ್ದಾರೆ, ಅದು ಗೊತ್ತೇ ಆಗ್ತಿಲ್ಲ ಲೀಸ್ ಅಂತ ಬರೆದಿರೋದು. ಸೊ ಇವಾಗ ಮತ್ತೆ ಬೇರೆ ಕಡೆ ಹುಡುಕ್ಬೇಕು. ಹುಡುಕದೇ ಆಯಿತು ಅನ್ಸುತ್ತೆ. ಗೊತ್ತಿಲ್ಲ, ಊಟ ಗಿಟ್ಟ ಏನಾದ್ರು ಮಾಡ್ತೀರಾ? ಇಲ್ಲ, ಮನೆ ಆಮೇಲೆ ಸರಿ. ಅಮ್ಮ ಪಾಪ ವೆಯ್ಟ್ ಮಾಡ್ತೈತೆ ಅಡುಗೆ ಮಾಡ್ಕೊಂಡು, ಅಲ್ಲಿ ಕಡೆ ಹೋಗ್ಬೇಕು. ಇನ್ನೊಂದು ಮನೆಗೆ ಬಂದಿದ್ವಿ, ವೈಟ್ ಫ್ಲೋರು. ಫಸ್ಟಿಗೆ ಪೂಜೆ ರೂಮ್ ಇದೆ, ಅಪೋಸಿಟ್ ರೂಮು. ಈ ರೂಮಲ್ಲಿ ವಾರ್ಡ್ರೋಬ್ ಏನೂ ಇಲ್ಲ, ಹೊರಗಡೆ ಎಲ್ಲ ಇಟ್ಕೊಬೋದು. ಇಲ್ಲಿ ಫುಲ್ಲು ವಾರ್ಡ್ರೋಬ್ ಇದೆ. ಈ ರೂಮು ವೈಟ್ ಫ್ಲೋರ್ ಇದೆ. ಆ್ಯಂಡ್ ಹೊರಗಡೆ ಬಂದ ತಕ್ಷಣ ಬಾಲ್ಕನಿ, ಈ ಥರ ಎಲ್ಲ ಇದೆ ಬಾಲ್ಕನಿ. ಅಡುಗೆ ಮನೆ, ವಾಶ್ರೂಮ್. ಇಷ್ಟಿದೆ. ಇವಾಗ ನೋಡೋಣ ಎಷ್ಟು. ಇವಾಗ ಇನ್ನೊಂದು ಮನೆ ಸಿಕ್ಕಿದೆ ಫಸ್ಟ್ ಫ್ಲೋರಲ್ಲಿ. ಐ ಥಿಂಕ್ ದೊಡ್ಡದಾಗಿದೆ ಈ ಮನೆ ಅಂದ್ಕೊಳ್ತೀನಿ, ಪೋಕನ್ ಕೂಡ ಹಾಕೋಕ್ಕೆ. ಸೊ ಮನೆ ಚೆನ್ನಾಗಿದೆ ಅಲ್ಲ, ಎಂಟ್ರಿ ಎಲ್ಲ ಸಖತ್ತಾಗಿದೆ. ಒಳಗಡೆ ಆ ಕಡೆ ಆ ಥರ ಇದೆ. ಈ ಥರನೇ ಇರಬೇಕು ಅಂತ ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು. ಒಳಗಡೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಯಾರಿಲ್ಲ, ಕ್ಲೀನ್ ಮಾಡಿದ್ದಾರೆ. ಹಾಂ, ಚೆನ್ನಾಗಿದೆ. ಲೈಟ್ ಹಾಕ್ತೀರಾ ಹೋಗಿ? ಸೊ ಗೈಸ್, ಇದೆ ಮನೆ. ಇದೇನೋ ಪೇಂಟ್ ಮಾಡ್ತಿದ್ದಾರೆ ಅನಿಸುತ್ತೆ. ಕಿರಣ್ ಭಾರಿ ಇಷ್ಟ ಆಗೋಗ್ಬಿಡ್ತು ಮನೆ. ಸೊ ಇದೇ ಅಡುಗೆ ಮನೆ, ಫುಲ್ಲು ಕಬೋರ್ಡ್ ಇದೆ ಈ ಥರ. ಆ್ಯಂಡ್ ಇದು ಹಾಲು. ಇದನ್ನೇನೋ ಪೇಂಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಇಟ್ಟಿದ್ದಾರೆ ಅನಿಸುತ್ತೆ. ಓಕೆನಾ? ವಾಶ್ರೂಮು ದೊಡ್ಡದಾಗಿದೆ ಅಲ್ಲ. ವಾಶ್ರೂಮು, ಇದು ಒಂದು ರೂಮು. ವಾರ್ಡ್ರೋಬ್ ಎಲ್ಲ ಫುಲ್ ಇದೆ ಇದು. ಹಾಂ, ಆ್ಯಂಡ್ ಇಲ್ಲೂ ಕೂಡ ವಾರ್ಡ್ರೋಬ್ ಸಖತ್ತಾಗಿದೆ ಬಿಡು, ಚೆನ್ನಾಗಿದೆ ಮನೆ. ಆ್ಯಂಡ್ ಇಲ್ಲಿ ಕೂಡ ಸಖತ್ತಾಗಿದೆ, ಹೊರಗಡೆ ಎಲ್ಲ ತುಂಬ ಸಖತ್ತಾಗಿದೆ ಅಲ್ಲ. ನನಗಂತೂ ಭಾರಿ ಇಷ್ಟ ಆಯಿತು ಇನ್ನು. ಹಾಂ, ಸೊ ಮನೆ ಸಖತ್ತಾಗಿದೆ ಗೈಸ್, ತುಂಬ ಸಖತ್ತಾಗಿದೆ. ಆ್ಯಂಡ್ ಇದನ್ನು ಇಲ್ಲ ಪೇಂಟ್ ಮಾಡ್ತಾ ಇದ್ದಾರೆ. ಪೇಂಟ್ ಮಾಡಿಬಿಟ್ಟು ಇಡೋಕ್ಕೆ ಸೈಡಾಗೆಲ್ಲರೂ ಇಡ್ತಾರೆ. ಓಕೆ, ಆರಾಮಾಗಿದೆ ಮನೆ. ಅಡುಗೆ ಮನೆಯೂ ಅಷ್ಟೇ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಇದನ್ನು ಓಕೆ ಮಾಡಿದ್ರೆ ಓಕೆ ಆಗುತ್ತೆ ಆಲ್ಮೋಸ್ಟು. ಆ್ಯಂಡ್ ಹೊರಗಡೆನೂ ತುಂಬ ಚೆನ್ನಾಗಿದೆ, ಹೊರಗಡೆನೂ ಅಷ್ಟೇ ಈ ಥರ ಎಲ್ಲ ಇದೆ ನೋಡಿ. ಹೋಕನ್ನೆಲ್ಲ ಆರಾಮಾಗಿ ಬಿಟ್ಕೋಬೋದು, ವಾಕ್ ಕರ್ಕೊಂಡು ಹೋಗೋಕ್ಕೆ ಎಲ್ಲ ಸಕ್ಕತ್ತಾಗಿದೆ. ಬಾಗಿಲು ಹಾಕೊಳ್ಳಿ, ಹೊರಗಡೆ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಹೊರಗಡೆ ಎಲ್ಲ ನೋಡಿ ವಾಕ್ ಹೋಗೋಕ್ಕೆ ಸಕ್ಕತ್ತಾಗಿದೆ. ಈ ಥರ ನಮ್ಮ ಊರ ಥರ ಆಗ್ಬಿಟ್ಟಿದೆ ಈ ಥರ ಮಳೆ ಬಂದಿದ್ದು. ಫುಲ್ಲು ಖಾಲಿ ರೋಡು, ಪೀಸಾಗಿದೆ. ಇದೇ ಮನೆ. ಸೊ ಗೈಸ್, ಇವಾಗ ಏನು ನೋಡಿದ್ವಿ ಆ ಮನೆ ಸಖತ್ತಾಗಿದೆ ಆಯಿತಾ. ಸೊ ಬಟ್ ನಾಯಿ ಅಲೋ ಇಲ್ಲ, ಯಾವ ಮನೆಗೆ ಹೋದ್ರೂ ನಾಯಿ ಅಲೋ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೋಡಲ್ಲಿ ಮತ್ತೆ ಬೇರೆ ಪಕ್ಕದ ರೋಡಿಗೆ ಬಂದು ಹುಡುಕ್ತಾ ಇದ್ದೀವಿ. ಆ ಮನೆ ತುಂಬ ಅಂದರೆ ನನಗೂ ಕಿರಣ್ಗೂ ಭಾರಿ ಇಷ್ಟ ಆಗೋಗ್ಬಿಟ್ಟಿದೆ. ಅಮ್ಮನೂ ಓಕೆ, ಧನು ಓಕೆ ಮಾಡಿದ್ರೆ ನನಗೂ ಓಕೆ ಅಂತ ಹೇಳಿದ್ರು. ಸೊ ಇವಾಗ ಧನುನ ಕರ್ಕೊಂಬರ್ಬೇಕು ಹೋಗಿ. ಧನು ಒಂದು ಪೆಂಡಿಂಗ್ ಐತೆ ನೋಡೋಕ್ಕೆ. ಧನು ಓಕೆ ಮಾಡಿದ್ರೆ ಆಲ್ಮೋಸ್ಟ್ ಇಲ್ಲೇ ಓಕೆ ಆಗುತ್ತೆ. ಬಟ್ ನಾಯಿ ಏನು ಮಾಡೋದು ಅನ್ನೋದು ಒಂದು ಯೋಚನೆ ಮಾಡಬೇಕು.
ಬಟ್ ಇವಾಗ ಬರ್ತಾ ಇರೋ ಯಾವ ಮನೆಗೆ ನೋಡ್ತಾ ಇರೋದು ನಾವು ಯಾವ ಮನೆಗೂ ಪೆಟ್ಟಲ್ಲೋ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪಾಪ ನಾಯಿಗಳು ಏನು ಮಾಡಿರ್ತವೆ ಇವ್ರಿಗೆ ಅಂತ ಗೊತ್ತಾಗ್ತಿಲ್ಲ ನನಗಂತೂ. ಅದು ಹೊಡುಗು ಗಲೀಜು ಮಾಡ್ತವೆ, ಓಕೆ ಅವ್ರ ಸ್ವಂತ ಮನೆ ಅಲ್ವಾ, ಅವ್ರದ್ದು ಏನಾದರೂ ಇದ್ದೇ ಇರುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಮನೇನ ನೋಡಿದ್ವಿ, 30,000 ಅಂತೆ. 2 BHK ಇದೆ, 2 ಬಾತ್ರೂಮ್ಸ್, ಡೈನಿಂಗ್ ಹಾಲ್ ಎಲ್ಲ ಸಪ್ರೇಟಾಗಿದೆ. ಬಟ್ ಆದರೆ ಪೆಟ್ ಅಲೋ ಚಿಕ್ಕದಾದರೆ ಓಕೆ ಅಂತಂದರೆ, ದೊಡ್ಡದಾದರೆ ಓನರ್ನ ಕೇಳಬೇಕು. ಓನರ್ ಇಲ್ಲ ಇವಾಗ, ನಾಳೆ ಹೇಳ್ತಾರಂತೆ. ಸೊ ಹಾಗಾಗಿ ಇದು ಒಂದು ಪೆಂಡಿಂಗಲ್ಲಿದೆ. ಸೊ ನಾಳೆ ಬಂದು ನೋಡೋಣ. ಆ ಮನೆ ನೋಡಿ ಓಕೆ ಮಾಡಿದ್ರೆ ಇದೇನು ಅವಶ್ಯಕತೆ ಇರಲ್ಲ ಅಂದ್ಕೊತೀನಿ, ಬಟ್ ಸ್ಟಿಲ್ ಆಪ್ಷನಲ್ಲಿ ಇರಲೇಬೇಕು. ಅದಕ್ಕೆ ನೋಡ್ತಾ ಇದ್ದೀವಿ. ಬನ್ನಿ ಗೈಸ್, ಇವಾಗ ಹೋಗೋಣ. ಯಜಮಾನ್ರೆ ಬನ್ನಿರಿ, ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾರೆ ಅವರು. ಏನು ಹಿಂಗೆ ಕಾಣಿಸ್ತಿದ್ದೀರೋ ಸಖತ್ತಾಗಿ, ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರೋ ಗೊತ್ತಾ? ಅಯ್ಯೋ ಸೊ ಗೈಸ್, ನಾವಿವಾಗ ಜಾಲಹಳ್ಳಿಗೆ ಬಂದು ಮನೆಯಲ್ಲಿ ಊಟ ಮಾಡಿಬಿಟ್ಟು ಮಾತಾಡಿಸಿ ಎಲ್ಲರೂ. ಅಮ್ಮ ಇರಲಿಲ್ಲ, ಅಮ್ಮ ಶಾಪಿಂಗ್ ಹೋಗ್ಬಿಟ್ಟಿದ್ರು. ಇವಾಗ ಹೊರಟ್ವಿ, ಟೈಮ್ ಆಯಿತು. ನಾಳೆ ಎಲ್ಲ ಶಿಪ್ಪಿಂಗ್ ಮಾಡಬೇಕಲ್ಲ, ಡಿಸ್ಪ್ಯಾಚ್ ಮಾಡಬೇಕು ಪ್ರಾಡಕ್ಟ್, ಸ್ಯಾರೀಸೆಲ್ಲ. ಸೊ ಹಾಗಾಗಿ ಪ್ಯಾಕಿಂಗ್ ಏನೂ ಆಗಿಲ್ಲ ಇನ್ನೂ, ಬೇಗ ಹೋಗ್ಬೇಕು. ಹಾಗಾಗಿ ಮತ್ತೆ ಹೋಗ್ತಾ ಇದ್ದೀವಿ. ಹುಡ್ಕಂತೆಲ್ಲ ಇದ್ದವರು ಇಲ್ಲೊಂದು ಸ್ಯಾರಿನ ಯಾರೋ ಪರ್ಚೇಸ್ ಮಾಡಿದ್ರು ನಮ್ಮ ಪೀಡಿಯಾದಲ್ಲಿ, ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ. ಸೊ ಹಾಗಾಗಿ ಅವರು ಸ್ಯಾರಿ ಎತ್ಕೊಂಡ್ಬಂದಿದೆ, ಇಲ್ಲೇ ಕೊಟ್ಬಿಡೋಣ. ಶಿಪ್ಪಿಂಗ್ ಅಂತಂದರೆ 2-3 ದಿನ ಆಗ್ಬಿಡುತ್ತೆ ಬೆಂಗಳೂರಲ್ಲಿ. ಇವತ್ತು ಬರೀ ಸಂಡೇ ಇತ್ತಲ್ಲ, ನಾಳೆನೇ ಹಾಕಬೇಕು, ಅವ್ರು ನಿನ್ನೆನೇ ತೊಗೊಂಡಿದ್ದು. ಹಾಗಾಗಿ ಸೊ ಇವಾಗ ಹೋಗ್ತಾ ಇದ್ದೀವಿ, ಅವರಿಗೆ ಕೊಟ್ಬಿಟ್ಟು ಹೋಗೋಣ. ಅಲ್ಲೊಂದು ಪಾರ್ಸಲ್ ಇತ್ತು ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಕಿರಣ್ ನೋಡಿ ಇಲ್ಲಿ ಹೋಗ್ತಾ ಇದ್ದಾರೆ. ವೆಹಿಕಲ್ಸ್ ಎಲ್ಲ ಬಂತು, ಅವರು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಕಿರಣ್ ಹೋಗ್ಬಿಟ್ಟು ಕೊಟ್ಟು ಬರ್ತಾರೆ ಇವಾಗ. ಅವರು ಇಲ್ಲೇ ಮನೆ ಅಂತ. ಸೊ ನಾವು ಆ ಕಡೆಗೆ ಹೋದರೆ ಮತ್ತೆ ಅಲ್ಲೇ ಜಾಮಕ್ಕೆ ಹಾಕೊಂಡ್ಬರ್ತೀವಿ ಬಂದರು ಕೊಟ್ಟು. ಇವತ್ತು ಸಂಡೇ ಎಷ್ಟು ಜಾಮ್ ಆಗಿದೆ ಅಂದರೆ ನಾವೇ ಒಂಥರ ಜಾಮ್ ಆಗ್ಬಿಟ್ಟಿದ್ದೀವಿ ಅಲ್ಲೋಡ್ಮು. ಹೆಂಗೆ ಅನಿಸ್ತದೆ ಈ ಟ್ರಾಫಿಕ್ ನೋಡಿ ನಿಮಗೆ? ಬರ್ಬೇಕಾದ್ರೆ ತುಂಬ ಟ್ರಾಫಿಕ್ ಇತ್ತಲ್ಲ, ಇನ್ನೂ ಜಾಮ್ ಮಯ. ಈಗ ಸಿಗ್ನಲ್ ಬಿಟ್ಟರು, ಅಕಸ್ಮಾತ್ ಸಿಗ್ನಲ್ ಏನಾದ್ರು ಪಾಸ್ ಆದರೆ ನಮ್ಮ ಪುಣ್ಯ. ಇವತ್ತು ಮನೆ ನೋಡಿದ್ದು ಮುಗೀತು. ಇನ್ನೂ ಡಿಸೈಡ್ ಮಾಡಬೇಕು, ಇನ್ನೂ ಡಿಸೈಡ್ ಮಾಡಿಲ್ಲ ಏನು ಅಂತ. ಡಿಸೈಡ್ ಮಾಡಿದ್ರೆ ಅಲ್ಲಿಗೆ ಮನೆ ಕತೆ ಮುಗೀತು. ಗೈಸ್, ಇವಾಗ ಮನೆಯೆಲ್ಲ ಹುಡುಕಿ ಎಲ್ಲ ಸಾರ್ಟ್ ಮಾಡಿ ಬಂದಿದ್ದೀವಿ. ಇನ್ನು ಪೋಕೋದು ಒಂದು ಸಾರ್ಟ್ ಮಾಡಬೇಕು. ಅದು ಬಿಟ್ಟರೆ ಒಂದು ಮನೆ ತುಂಬ ಇಷ್ಟ ಆಗಿದೆ ನನಗೂ, ಕಿರಣ್ಗೂ ಇಷ್ಟ ಆಯ್ತಲ್ಲ ಡುಮ್ಮು? ಆ ಮನೆ ಅಂದರೆ ಯಾವ ಮನೇಲೂ ಪೋಕೋ ಅಲೋ ಇಲ್ಲ ಅಂತಲೇ ಹೇಳಿದ್ದು. ಆಲ್ಮೋಸ್ಟ್ ಒಂದು 30-40 ಮನೆ ಹುಡುಕಿದ್ದೀವಿ. ಬಟ್ ಆದರೆ ವಿಡಿಯೋದಲ್ಲಿ ಒಂದು 2-3 ಅಥವಾ 4 ತೋರಿಸಿದ್ದೀನಿ ಅನಿಸುತ್ತೆ ಅಷ್ಟೇ. ಇಷ್ಟೇ ಗೈಸ್. ಮನೆ ಹುಡ್ಕೋದು ಅಂತಂದರೆ ನಮಗೊಂಥರ ನಮ್ಮ ಮನೆ ಹುಡ್ಕೋದು ಏನೋ ಒಂಥರ ಬೆಂಗಳೂರಿಗೆ ಬಂದಾಗಿಂದ ಹುಡ್ಕೋದು ಅದೇ ಆಗ್ಬಿಟ್ಟಿದೆ. ಸೊ ಇಷ್ಟೇ ಗೈಸ್. ಇವಾಗ ಮನೆಗೆ ಬಂದಾಯಿತು. ನಮ್ಮ ಮನೆಗೆ ಬಿಸ್ನೆಸ್ದು ಸ್ಯಾರಿಗಳನ್ನ ಎಲ್ಲ ರೆಡಿ ಮಾಡ್ಕೋಬೇಕು. ಹಾಗೆ ನಮ್ಮೂರಿಂದ ಇವಾಗ ಬರ್ತಾ ಇದ್ದಾರೆ ಒಬ್ಬರು ಮದುವೆಗೆ ಹೇಳೋಕ್ಕೆ ಅಂತ ಹೇಳ್ಬಿಟ್ಟು. ಅಡುಗೆ ಮಾಡ್ಬೇಕೇನಾದರೂ, ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ವಿ. ಅವ್ರಿಗೇನಾದರೂ ಅಡುಗೆ ಮಾಡಿ ನಮಗೇನಾದರೂ ಅಡುಗೆ ಮಾಡಿಕೊಂಡು ಇದೆಲ್ಲ ಸಾರ್ಟ್ ಮಾಡಬೇಕು. ಇನ್ನು ಪ್ಯಾಕಿಂಗ್ ಎಲ್ಲ ಇದೆ, ಅದೆಲ್ಲ ಮುಗಿಸ್ಕೋಬೇಕು. ಸೊ ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. See you in next video.